ಓಕೆ, ಬೇರೆವೆಲ್ಲ ರೀತಿಯ ರಾಜತಾಂತ್ರಿಕವಾಗಿ ಬೇರೆಲ್ಲ ಇರುತ್ತೆ, ಡಿಪ್ಲೊಮ್ಯಾಟಿಕ್ ಆಗಿ ಅದು ಬೇರೆ ವಿಚಾರ. ಆದರೆ ನಮ್ಮ 28 ಜನರನ್ನು ಕೊಂದಿರುವಂಥವ್ರನ್ನ ಸುಲಭದಲ್ಲಿ ರಾಜತಾಂತ್ರಿಕವಾದ ಪ್ರತೀಕಾರಗಳಲ್ಲ. ಅವ್ರ ಜೊತೆ ಪಾಕಿಸ್ತಾನ ಜೊತೆ ಎಲ್ಲ ರೀತಿ ರಾಜತಾಂತ್ರಿಕ ಸಂಬಂಧ ರದ್ದು ಮಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಅದಕ್ಕೊಂದು ಪ್ರತೀಕಾರ ಅಂತ ಬೇಕಲ್ಲ. ಇದು ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಬ್ರೇಕ್ ಹಾಕಬಹುದು, ಪಾಕಿಸ್ತಾನದಲ್ಲಿ ಹೈಕಮಿಷನರ್ ಸಂಪೂರ್ಣವಾಗಿ ಮುಚ್ಚಬಹುದು, ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಏಕಾಂಗಿಯಾಗಿಸಬಹುದು, ಪಾಕ್ ಪರ ದೇಶಗಳ ಜೊತೆಯೂ ಭಾರತ ವ್ಯಾವಹಾರಿಕ ಅಂತರ ಕಾಯ್ದುಕೊಳ್ಬಹುದು, ಪಾಕ್ ಸ್ನೇಹಿ ರಾಷ್ಟ್ರಗಳ ಜೊತೆ ವ್ಯಾಪಾರ ಒಪ್ಪಂದಗಳೆಲ್ಲ ರದ್ದಾಗಬಹುದು, ಒಂದು ನಮ್ಮ ಜೊತೆಗೆ ಅಥವಾ ವಿರುದ್ಧ ಇರಿ ಅಂತ ಸಂದೇಶವನ್ನು ರವಾನೆ ಮಾಡಬಹುದು. ವಿಶ್ವ ರಾಷ್ಟ್ರಗಳಿಗೆ ಭಾರತವು ನೇರ ಸಂದೇಶ, ಮಿತ್ರ ರಾಷ್ಟ್ರಗಳಿಗೆ ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಸಂದೇಶವನ್ನು ರವಾನೆ ಮಾಡ್ಬೋದು. ಇದು ರಾಜತಾಂತ್ರಿಕವಾಗಿ ಎಲ್ಲರೂ ಮಾಡ್ತಾರೆ, ಈ ಹಿಂದೆ ಕೂಡ ಭಾರತ ದೇಶ ಮಾಡಿದೆ ಅನೇಕ ಬಾರಿ. ಆದರೆ ನರೇಂದ್ರ ಮೋದಿ ಅವರನ್ನು ಅಲ್ಲಿ ಕೂರಿಸಿರುವುದು, ಅವರು ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾತು, ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಅಮೇರಿಕದ ಬಳಿ ಮತ್ತೊಂದು ರಾಷ್ಟ್ರಗಳ ಬಳಿ ಲವ್ ಲೆಟರ್ ಬರೆಯೋದಕ್ಕಲ್ಲ. ಈಗ ನರೇಂದ್ರ ಮೋದಿ ಅದು ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಅದರಿಂದ ಸಾಕಾಗಲ್ಲ ಖಂಡಿತವಾಗಿ. 11ನೇ ವರ್ಷ. ಈ ಬಾರಿ ಪಾಕಿಸ್ತಾನ ಇನ್ನು ಮುಂದೆ ಭಾರತದ ತಂಟೆಗೆ ಬರದ ರೀತಿಯಲ್ಲಿ ಮಾಡಲಿಕ್ಕಾಗತ್ತಾ, ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಂತೂ ಎಲ್ಲರೂ ಬಯಸ್ತಾ ಇದ್ದಾರೆ, ಹೇಳಿಕೆಗಳನ್ನು ಯಾರು ಬೇಕಿದ್ರು ಕೊಡ್ಬೋದು, ನಾವು ಬಿಡಲ್ಲ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದಲ್ಲ. ಈ ಸಲ ಏನಾದರೂ ಒಂದು ಕಣ್ಣಿಗೆ ಕಾಣುವಂಥದ್ದು ಆಗಲೇಬೇಕು. ಈಗ ಪಾಕಿಸ್ತಾನದಲ್ಲಿ ಕರೆನ್ಸಿ ಒಂದು ವರ್ಷದಲ್ಲಿ ಶೇಕಡ 50ರಷ್ಟು ದುರ್ಬಲವಾಗಿದೆ. ಕರಾಚಿಯಲ್ಲಿ 1 kg ಗೋಧಿ ಹಿಟ್ಟಿಗೆ 800 ರೂಪಾಯಿ ಇದೆಯಂತೆ. ಪಾಕಿಸ್ತಾನದಲ್ಲಿ ಲೀಟರ್ ಪೆಟ್ರೋಲ್ 293, ಅದವರ ಕರ್ಮ. ಪಾಕಿಸ್ತಾನದಲ್ಲಿ ಹಣದುಬ್ಬರ ಪ್ರಮಾಣ ಶೇಕಡ 48ರಷ್ಟಿದೆ. ದಕ್ಷಿಣ ಏಷ್ಯಾದಲ್ಲೇ ಹೆಚ್ಚು ಹಣದುಬ್ಬರ ಹೊಂದಿದೆ ಪಾಕಿಸ್ತಾನ. ಟೊಮೆಟೊ 188 ಪಟ್ಟು ಜಾಸ್ತಿ, ಈರುಳ್ಳಿ 84 ಪಟ್ಟು ಜಾಸ್ತಿ, ಸಕ್ಕರೆ 37 ಪಟ್ಟು, ಗ್ಯಾಸ್ ಬೆಲೆ 319 ಪಟ್ಟು, ವಿದ್ಯುತ್ ದರ 73 ಪಟ್ಟು ಏರಿಕೆ. ಕರೆಂಟ್ ಉಳಿಸಲು ರಾತ್ರಿ 9 ಆಗ್ತಾ ಇದ್ದಾಗೆ ಬೀದಿ ದೀಪ ಆಫ್ ಆಗುತ್ತೆ. ಮದುವೆ ಮೆಹಂದಿ ಪಾರ್ಟಿ ರಾತ್ರಿ 9ಕ್ಕೆ ಬಂದಾಗಬೇಕು. ಮಾರ್ಕೆಟ್ ಮಾಲ್ ಅಂಗಡಿಗಳು 9ಕ್ಕೆ ಮುಚ್ಚಬೇಕು. ಸರ್ಕಾರಿ ಉದ್ಯೋಗಿಗಳಿಗೆ ನೀಡುವ ಇಂಧನ 40% ಕಟ್ಟಾಗಿದೆ. ಸೌದಿ, ಚೀನಾದವರ ಸಾಲ ತೀರಿಸಲು ಹೆಣಗಾಡ್ತಾ ಇದೆ ಪಾಕಿಸ್ತಾನ. ಕತ್ತೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಕತ್ತೆಗಳನ್ನು. ಸಾಲ ತೀರಿಸಲಾಗದೆ ಚೀನಾಗೆ ಭೂಮಿ ಬಿಟ್ಟುಕೊಟ್ಟಿದೆ ಪಾಕಿಸ್ತಾನ. ದಿಕ್ಕೆಟ್ಟು ಭಿಕ್ಷೆ ಬೇಡ್ತಿರೋ ಪಾಕಿಸ್ತಾನ ಈಗ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ. ಯಾವಾಗ ಕರ್ಣನನ್ನು ಹೊಡಿತಾನೆ, ಕರ್ಣನ ರಥ ಹೂತು ಹೋಗಿದ್ದಾಗಲೇ ಹೊಡೆಯೋದು, ತೊಂದರೆ ಇಲ್ಲ. ಅವರು ನೇರ ಯುದ್ಧ ನಮ್ಮ ಜೊತೆ ಮಾಡಿಲ್ಲ, ಈಗಲೇ ಹೊಡಿಬೇಕು. ತಿನ್ನೋಕ್ಕೆ ಅನ್ನ ಇಲ್ಲ, ಯುದ್ಧ ಮಾಡೋಕ್ಕೆ ಹಣ ತರತ್ತಾ ಅನ್ನುವಂಥ ಪ್ರಶ್ನೆಗಳು ಅದವರ ಕರ್ಮ, ಇದೆಯಾ ಇಲ್ವ ಅಂತ. ಈಗ ನರೇಂದ್ರ ಮೋದಿ ಅವರಿಂದ, ಕೇಂದ್ರ ಸರ್ಕಾರದಿಂದ ಈ ನಿರೀಕ್ಷೆಗಳನ್ನು ಖಂಡಿತವಾಗಲೂ ಭಾರತೀಯರು ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕಲಿಸಬೇಕು. ನಿಮ್ಮಿಂದಾಗಿಲ್ಲ ಅನ್ನುವಂಥದ್ದು ನಾಳೆ ಇದೇ ಟೀಕೆ ಮುಂದುವರಿದಿದ್ರೆ ಅವರಾದ್ರೇನು ನೀವಾದ್ರೇನು ಅನ್ನೋಂಥ ಪ್ರಶ್ನೆ ಉದ್ಭವವಾಗೇ ಆಗುತ್ತೆ. ಜನಸಾಮಾನ್ಯರು ಕೇಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಭಾರತದಲ್ಲಿ ಹುಟ್ಟಿದವರಿಗೆ ಹಕ್ಕಿದೆ. ಆ 28 ಮಂದಿಲಿ ನಮ್ಮವರಿದ್ದಾರೆ. ಅದು ಕೂಡ ಯಾವತ್ತೂ ಕೂಡ ನಾಗರಿಕರ ಮೇಲೆ ಇಂಥ ಅಟ್ಯಾಕ್ಗಳಾಗಿರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ಗಳಾದಾಗ ಸೈನ್ಯದ ಮೇಲೆ, ಮತ್ತೊಂದು ಪೊಲೀಸರ ಮೇಲೆ, ಅಥವಾ ಯಾವುದಾದ್ರೂ ಕಾರ್ಯಕ್ರಮದ ಮೇಲೆ ಈ ರೀತಿ ಆಗೋದು ಅದು ಬೇರೆ. ಆದರೆ ಹಿಂದೂಗಳ ನರಮೇಧ ಮಾಡಬೇಕು, ಆಮೇಲೆ ಮೋದಿಗೋಗಿ ಹೇಳುವಂಥ, ಪಲ್ಲವಿ ಮೇಡಮ್ಗೆ ಹೇಳುವಂಥದ್ದು ಈ ಬಾರಿ ಕೇವಲ ರಾಜನಾಥ್ ಸಿಂಗ್ ಆಗಲಿ, ಅಮಿತ್ ಶಾ ಆಗಲಿ, ನರೇಂದ್ರ ಮೋದಿ ಅವರಾಗಲಿ ಹೇಳಿಕೆಗಳಿಗೆ ಸೀಮಿತ ಅಲ್ಲ. ಯಾಕಂದರೆ ಮಿಲಿಟ್ರಿ ಅವತ್ತಿಂದ ಹೇಳ್ತಾ ಇದೆ, ಮುಂಬೈ ದಾಳಿ ಆದಾಗಲೂ ಕೂಡ ನಮಗೆ ಅವಕಾಶ ಕೊಡಿ, ಹೊಡೆದು ಬರ್ತೀವಿ ಅಂತ ಹೇಳಿದಾಗ ತಡೆಯಲಾಗಿತ್ತು ಅಂತ ಹೇಳಿ. ಇನ್ನೂ ಹೇಡಿಗಳಾಗಿ ಬದುಕೋದಕ್ಕೆ ಅರ್ಥ ಇಲ್ಲ. ಮುಂದೆ ಬನ್ನಿ. ಓಕೆ, ಬೇರೆವೆಲ್ಲ ರೀತಿಯ ರಾಜತಾಂತ್ರಿಕವಾಗಿ ಬೇರೆಲ್ಲ ಇರುತ್ತೆ, ಡಿಪ್ಲೊಮ್ಯಾಟಿಕ್ ಆಗಿ ಅದು ಬೇರೆ ವಿಚಾರ. ಆದರೆ ನಮ್ಮ 28 ಜನರನ್ನು ಕೊಂದಿರುವಂಥವ್ರನ್ನ ಸುಲಭದಲ್ಲಿ ರಾಜತಾಂತ್ರಿಕವಾದ ಪ್ರತೀಕಾರಗಳಲ್ಲ. ಅವ್ರ ಜೊತೆ ಪಾಕಿಸ್ತಾನ ಜೊತೆ ಎಲ್ಲ ರೀತಿ ರಾಜತಾಂತ್ರಿಕ ಸಂಬಂಧ ರದ್ದು ಮಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಅದಕ್ಕೊಂದು ಪ್ರತೀಕಾರ ಅಂತ ಬೇಕಲ್ಲ. ಇದು ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಬ್ರೇಕ್ ಹಾಕಬಹುದು, ಪಾಕಿಸ್ತಾನದಲ್ಲಿ ಹೈಕಮಿಷನರ್ ಸಂಪೂರ್ಣವಾಗಿ ಮುಚ್ಚಬಹುದು, ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಏಕಾಂಗಿಯಾಗಿಸಬಹುದು, ಪಾಕ್ ಪರ ದೇಶಗಳ ಜೊತೆಯೂ ಭಾರತ ವ್ಯಾವಹಾರಿಕ ಅಂತರ ಕಾಯ್ದುಕೊಳ್ಬಹುದು, ಪಾಕ್ ಸ್ನೇಹಿ ರಾಷ್ಟ್ರಗಳ ಜೊತೆ ವ್ಯಾಪಾರ ಒಪ್ಪಂದಗಳೆಲ್ಲ ರದ್ದಾಗಬಹುದು, ಒಂದು ನಮ್ಮ ಜೊತೆಗೆ ಅಥವಾ ವಿರುದ್ಧ ಇರಿ ಅಂತ ಸಂದೇಶವನ್ನು ರವಾನೆ ಮಾಡಬಹುದು. ವಿಶ್ವ ರಾಷ್ಟ್ರಗಳಿಗೆ ಭಾರತವು ನೇರ ಸಂದೇಶ, ಮಿತ್ರ ರಾಷ್ಟ್ರಗಳಿಗೆ ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಸಂದೇಶವನ್ನು ರವಾನೆ ಮಾಡ್ಬೋದು. ಇದು ರಾಜತಾಂತ್ರಿಕವಾಗಿ ಎಲ್ಲರೂ ಮಾಡ್ತಾರೆ, ಈ ಹಿಂದೆ ಕೂಡ ಭಾರತ ದೇಶ ಮಾಡಿದೆ ಅನೇಕ ಬಾರಿ. ಆದರೆ ನರೇಂದ್ರ ಮೋದಿ ಅವರನ್ನು ಅಲ್ಲಿ ಕೂರಿಸಿರುವುದು, ಅವರು ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾತು,
ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಅಮೆರಿಕದ ಬಳಿ ಮತ್ತೊಂದು ರಾಷ್ಟ್ರಗಳ ಬಳಿ ಲವ್ ಲೆಟರ್ ಬರೆಯೋದಕ್ಕಲ್ಲ. ಈಗ ನರೇಂದ್ರ ಮೋದಿ ಅದು ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಅದರಿಂದ ಸಾಕಾಗಲ್ಲ ಖಂಡಿತವಾಗಿ. 11ನೇ ವರ್ಷ. ಈ ಬಾರಿ ಪಾಕಿಸ್ತಾನ ಇನ್ನು ಮುಂದೆ ಭಾರತದ ತಂಟೆಗೆ ಬರದ ರೀತಿಯಲ್ಲಿ ಮಾಡಲಿಕ್ಕಾಗತ್ತಾ, ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದಂತೂ ಎಲ್ಲರೂ ಬಯಸ್ತಾ ಇದ್ದಾರೆ. ಹೇಳಿಕೆಗಳನ್ನು ಯಾರು ಬೇಕಿದ್ರು ಕೊಡ್ಬೋದು, ನಾವು ಬಿಡಲ್ಲ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದಲ್ಲ. ಈ ಸಲ ಏನಾದರೂ ಒಂದು ಕಣ್ಣಿಗೆ ಕಾಣುವಂಥದ್ದು ಆಗಲೇಬೇಕು. ಈಗ ಪಾಕಿಸ್ತಾನದಲ್ಲಿ ಕರೆನ್ಸಿ ಒಂದು ವರ್ಷದಲ್ಲಿ 50% ದುರ್ಬಲವಾಗಿದೆ. ಕರಾಚಿಯಲ್ಲಿ 1 kg ಗೋಧಿ ಹಿಟ್ಟಿಗೆ 800 ರೂಪಾಯಿ ಇದೆಯಂತೆ. ಪಾಕಿಸ್ತಾನದಲ್ಲಿ ಲೀಟರ್ ಪೆಟ್ರೋಲ್ 293, ಅದು ಅವರ ಕರ್ಮ. ಪಾಕಿಸ್ತಾನದಲ್ಲಿ ಹಣದುಬ್ಬರ ಪ್ರಮಾಣ 48%. ದಕ್ಷಿಣ ಏಷ್ಯಾದಲ್ಲೇ ಹೆಚ್ಚು ಹಣದುಬ್ಬರ ಹೊಂದಿದೆ ಪಾಕಿಸ್ತಾನ. ಟೊಮೆಟೊ 188 ಪಟ್ಟು ಜಾಸ್ತಿ, ಈರುಳ್ಳಿ 84 ಪಟ್ಟು ಜಾಸ್ತಿ, ಸಕ್ಕರೆ 37 ಪಟ್ಟು, ಗ್ಯಾಸ್ ಬೆಲೆ 319 ಪಟ್ಟು, ವಿದ್ಯುತ್ ದರ 73 ಪಟ್ಟು ಏರಿಕೆ. ಕರೆಂಟ್ ಉಳಿಸಲು ರಾತ್ರಿ 9 ಆಗ್ತಾ ಇದ್ದಾಗೆ ಬೀದಿ ದೀಪ ಆಫ್ ಆಗುತ್ತೆ. ಮದುವೆ ಮೆಹಂದಿ ಪಾರ್ಟಿ ರಾತ್ರಿ 9ಕ್ಕೆ ಬಂದಾಗಬೇಕು. ಮಾರ್ಕೆಟ್ ಮಾಲ್ ಅಂಗಡಿಗಳು 9ಕ್ಕೆ ಮುಚ್ಚಬೇಕು. ಸರ್ಕಾರಿ ಉದ್ಯೋಗಿಗಳಿಗೆ ನೀಡುವ ಇಂಧನ 40% ಕಟ್ಟಾಗಿದೆ. ಸೌದಿ, ಚೀನಾದವರ ಸಾಲ ತೀರಿಸಲು ಹೆಣಗಾಡ್ತಾ ಇದೆ ಪಾಕಿಸ್ತಾನ. ಕತ್ತೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕತ್ತೆಗಳನ್ನು ಸಾಲ ತೀರಿಸಲಾಗದೆ ಚೀನಾಗೆ ಭೂಮಿ ಬಿಟ್ಟುಕೊಟ್ಟಿದೆ ಪಾಕಿಸ್ತಾನ. ದಿಕ್ಕೆಟ್ಟು ಭಿಕ್ಷೆ ಬೇಡ್ತಿರೋ ಪಾಕಿಸ್ತಾನ ಈಗ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ. ಯಾವಾಗ ಕರ್ಣನನ್ನು ಹೊಡಿತಾನೆ, ಕರ್ಣನ್ ರಥ ಹೂತು ಹೋಗಿದ್ದಾಗಲೇ ಹೊಡೆಯೋದು, ತೊಂದರೆ ಇಲ್ಲ. ಅವರು ನೇರ ಯುದ್ಧ ನಮ್ಮ ಜೊತೆ ಮಾಡಿಲ್ಲ, ಈಗಲೇ ಹೊಡಿಬೇಕು. ತಿನ್ನೋಕೆ ಅನ್ನ ಇಲ್ಲ, ಯುದ್ಧ ಮಾಡೋಕ್ಕೆ ಹಣ ತರತ್ತಾ ಅನ್ನುವಂಥ ಪ್ರಶ್ನೆಗಳು ಅದು ಅವರ ಕರ್ಮ, ಇದೆಯಾ ಇಲ್ವ ಅಂತ. ಈಗ ನರೇಂದ್ರ ಮೋದಿ ಅವರಿಂದ, ಕೇಂದ್ರ ಸರ್ಕಾರದಿಂದ ಈ ನಿರೀಕ್ಷೆಗಳನ್ನು ಖಂಡಿತವಾಗಲೂ ಭಾರತೀಯರು ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕಲಿಸಬೇಕು. ನಿಮ್ಮಿಂದಾಗಿಲ್ಲ ಅನ್ನುವಂಥದ್ದು ನಾಳೆ ಇದೇ ಟೀಕೆ ಮುಂದುವರಿದಿದ್ದರೆ ಅವರಾದ್ರೇನು ನೀವಾದ್ರೇನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಜನಸಾಮಾನ್ಯರು ಕೇಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಭಾರತದಲ್ಲಿ ಹುಟ್ಟಿದವರಿಗೆ ಹಕ್ಕಿದೆ. ಆ 28 ಮಂದಿಲಿ ನಮ್ಮವರಿದ್ದಾರೆ. ಅದು ಕೂಡ ಯಾವತ್ತೂ ಕೂಡ ನಾಗರಿಕರ ಮೇಲೆ ಇಂಥ ಅಟ್ಯಾಕ್ಗಳಾಗಿರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ಗಳಾದಾಗ ಸೈನ್ಯದ ಮೇಲೆ, ಮತ್ತೊಂದು ಪೊಲೀಸರ ಮೇಲೆ, ಅಥವಾ ಯಾವುದಾದ್ರೂ ಕಾರ್ಯಕ್ರಮದ ಮೇಲೆ ಈ ರೀತಿ ಆಗೋದು ಅದು ಬೇರೆ. ಆದರೆ ಹಿಂದೂಗಳ ನರಮೇಧ ಮಾಡಬೇಕು, ಆಮೇಲೆ ಮೋದಿಗೋಗಿ ಹೇಳುವಂಥ ಪಲ್ಲವಿ ಮೇಡಮ್ಗೆ ಹೇಳುವಂಥದ್ದು ಈ ಬಾರಿ ಕೇವಲ ರಾಜನಾಥ್ ಸಿಂಗ್ ಆಗಲಿ, ಅಮಿತ್ ಶಾ ಆಗಲಿ, ನರೇಂದ್ರ ಮೋದಿಯವರಾಗಲಿ ಹೇಳಿಕೆಗಳಿಗೆ ಸೀಮಿತ ಅಲ್ಲ. ಯಾಕಂದರೆ ಮಿಲಿಟ್ರಿ ಅವತ್ತಿಂದ ಹೇಳ್ತಾ ಇದೆ, ಮುಂಬೈ ದಾಳಿ ಆದಾಗಲೂ ಕೂಡ ನಮಗೆ ಅವಕಾಶ ಕೊಡಿ, ಹೊಡೆದು ಬರ್ತೀವಿ ಅಂತ ಹೇಳಿದಾಗ ತಡೆಯಲಾಗಿತ್ತು ಅಂತ ಹೇಳಿ. ಇನ್ನೂ ಹೇಡಿಗಳಾಗಿ ಬದುಕೋದಕ್ಕೆ ಅರ್ಥ ಇಲ್ಲ. ಮುಂದೆ ಬನ್ನಿ. ಓಕೆ, ಬೇರೆವೆಲ್ಲ ರೀತಿಯ ರಾಜತಾಂತ್ರಿಕವಾಗಿ ಬೇರೆಲ್ಲ ಇರುತ್ತೆ, ಡಿಪ್ಲೊಮ್ಯಾಟಿಕ್ ಆಗಿ, ಅದು ಬೇರೆ ವಿಚಾರ. ಆದರೆ ನಮ್ಮ 28 ಜನರನ್ನು ಕೊಂದಿರುವಂಥವ್ರನ್ನ ಸುಲಭದಲ್ಲಿ ರಾಜತಾಂತ್ರಿಕವಾದ ಪ್ರತೀಕಾರಗಳಲ್ಲ. ಅವ್ರ ಜೊತೆ, ಪಾಕಿಸ್ತಾನ ಜೊತೆ ಎಲ್ಲ ರೀತಿ ರಾಜತಾಂತ್ರಿಕ ಸಂಬಂಧ ರದ್ದು ಮಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಅದಕ್ಕೊಂದು ಪ್ರತೀಕಾರ ಅಂತ ಬೇಕಲ್ಲ. ಇದು ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಬ್ರೇಕ್ ಹಾಕಬಹುದು. ಪಾಕಿಸ್ತಾನದಲ್ಲಿ ಹೈಕಮಿಷನರ್ ಸಂಪೂರ್ಣವಾಗಿ ಮುಚ್ಚಬಹುದು. ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಏಕಾಂಗಿಯಾಗಿಸಬಹುದು. ಪಾಕ್ ಪರ ದೇಶಗಳ ಜೊತೆಯೂ ಭಾರತ ವ್ಯಾವಹಾರಿಕ ಅಂತರ ಕಾಯ್ದುಕೊಳ್ಬಹುದು. ಪಾಕ್ ಸ್ನೇಹಿ ರಾಷ್ಟ್ರಗಳ ಜೊತೆ ವ್ಯಾಪಾರ ಒಪ್ಪಂದಗಳೆಲ್ಲ ರದ್ದಾಗಬಹುದು. ಒಂದು ನಮ್ಮ ಜೊತೆಗೆ ಅಥವಾ ವಿರುದ್ಧ ಇರಿ ಅಂತ ಸಂದೇಶವನ್ನು ರವಾನೆ ಮಾಡಬಹುದು. ವಿಶ್ವ ರಾಷ್ಟ್ರಗಳಿಗೆ ಭಾರತವು ನೇರ ಸಂದೇಶ, ಮಿತ್ರ ರಾಷ್ಟ್ರಗಳಿಗೆ ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಸಂದೇಶವನ್ನು ರವಾನೆ ಮಾಡಬಹುದು. ಇದು ರಾಜತಾಂತ್ರಿಕವಾಗಿ ಎಲ್ಲರೂ ಮಾಡ್ತಾರೆ. ಈ ಹಿಂದೆ ಕೂಡ ಭಾರತ ದೇಶ ಮಾಡಿದೆ ಅನೇಕ ಬಾರಿ. ಆದರೆ ನರೇಂದ್ರ ಮೋದಿ ಅವರನ್ನು ಅಲ್ಲಿ ಕೂರಿಸಿರುವುದು, ಅವರು ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾತು, ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಅಮೆರಿಕದ ಬಳಿ ಮತ್ತೊಂದು ರಾಷ್ಟ್ರಗಳ ಬಳಿ ಲವ್ ಲೆಟರ್ ಬರೆಯೋದಕ್ಕಲ್ಲ. ಈಗ ನರೇಂದ್ರ ಮೋದಿ ಅದು ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಅದರಿಂದ ಸಾಕಾಗಲ್ಲ ಖಂಡಿತವಾಗಿ. 11ನೇ ವರ್ಷ. ಈ ಬಾರಿ ಪಾಕಿಸ್ತಾನ ಇನ್ನು ಮುಂದೆ ಭಾರತದ ತಂಟೆಗೆ ಬರದ ರೀತಿಯಲ್ಲಿ ಮಾಡಲಿಕ್ಕಾಗತ್ತಾ, ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದಂತೂ ಎಲ್ಲರೂ ಬಯಸ್ತಾ ಇದ್ದಾರೆ. ಹೇಳಿಕೆಗಳನ್ನು ಯಾರು ಬೇಕಿದ್ರು ಕೊಡ್ಬೋದು, ನಾವು ಬಿಡಲ್ಲ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದಲ್ಲ. ಈ ಸಲ ಏನಾದರೂ ಒಂದು ಕಣ್ಣಿಗೆ ಕಾಣುವಂಥದ್ದು ಆಗಲೇಬೇಕು. ಈಗ ಪಾಕಿಸ್ತಾನದಲ್ಲಿ ಕರೆನ್ಸಿ ಒಂದು ವರ್ಷದಲ್ಲಿ 50% ದುರ್ಬಲವಾಗಿದೆ. ಕರಾಚಿಯಲ್ಲಿ 1 kg ಗೋಧಿ ಹಿಟ್ಟಿಗೆ 800 ರೂಪಾಯಿ ಇದೆಯಂತೆ. ಪಾಕಿಸ್ತಾನದಲ್ಲಿ ಲೀಟರ್ ಪೆಟ್ರೋಲ್ 293, ಅದು ಅವರ ಕರ್ಮ. ಪಾಕಿಸ್ತಾನದಲ್ಲಿ ಹಣದುಬ್ಬರ ಪ್ರಮಾಣ 48%.
ದಕ್ಷಿಣ ಏಷ್ಯಾದಲ್ಲೇ ಹೆಚ್ಚು ಹಣದುಬ್ಬರ ಹೊಂದಿದೆ ಪಾಕಿಸ್ತಾನ. ಟೊಮೆಟೊ 188 ಪಟ್ಟು ಜಾಸ್ತಿ, ಈರುಳ್ಳಿ 84 ಪಟ್ಟು ಜಾಸ್ತಿ, ಸಕ್ಕರೆ 37 ಪಟ್ಟು, ಗ್ಯಾಸ್ ಬೆಲೆ 319 ಪಟ್ಟು, ವಿದ್ಯುತ್ ದರ 73 ಪಟ್ಟು ಏರಿಕೆ. ಕರೆಂಟ್ ಉಳಿಸಲು ರಾತ್ರಿ 9 ಆಗ್ತಾ ಇದ್ದಾಗೆ ಬೀದಿ ದೀಪ ಆಫ್ ಆಗುತ್ತೆ. ಮದುವೆ ಮೆಹಂದಿ ಪಾರ್ಟಿ ರಾತ್ರಿ 9ಕ್ಕೆ ಬಂದಾಗಬೇಕು. ಮಾರ್ಕೆಟ್ ಮಾಲ್ ಅಂಗಡಿಗಳು 9ಕ್ಕೆ ಮುಚ್ಚಬೇಕು. ಸರ್ಕಾರಿ ಉದ್ಯೋಗಿಗಳಿಗೆ ನೀಡುವ ಇಂಧನ 40% ಕಟ್ಟಾಗಿದೆ. ಸೌದಿ ಚೀನಾದವರ ಸಾಲ ತೀರಿಸಲು ಹೆಣಗಾಡ್ತಾ ಇದೆ ಪಾಕಿಸ್ತಾನ. ಕತ್ತೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕತ್ತೆಗಳನ್ನು ಸಾಲ ತೀರಿಸಲಾಗದೆ ಚೀನಾಗೆ ಭೂಮಿ ಬಿಟ್ಟುಕೊಟ್ಟಿದೆ ಪಾಕಿಸ್ತಾನ. ದಿಕ್ಕೆಟ್ಟು ಭಿಕ್ಷೆ ಬೇಡ್ತಿರೋ ಪಾಕಿಸ್ತಾನ ಈಗ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ. ಯಾವಾಗ ಕರ್ಣನನ್ನು ಹೊಡಿತಾನೆ, ಕರ್ಣನ ರಥ ಹೂತು ಹೋಗಿದ್ದಾಗಲೇ ಹೊಡೆಯೋದು, ತೊಂದರೆ ಇಲ್ಲ. ಅವರು ನೇರ ಯುದ್ಧ ನಮ್ಮ ಜೊತೆ ಮಾಡಿಲ್ಲ, ಈಗಲೇ ಹೊಡಿಬೇಕು. ತಿನ್ನೋಕೆ ಅನ್ನ ಇಲ್ಲ, ಯುದ್ಧ ಮಾಡೋಕ್ಕೆ ಹಣ ತರತ್ತಾ ಅನ್ನುವಂಥ ಪ್ರಶ್ನೆಗಳು ಅದು ಅವರ ಕರ್ಮ, ಇದೆಯಾ ಇಲ್ವೋ ಅಂತ. ಈಗ ನರೇಂದ್ರ ಮೋದಿ ಅವರಿಂದ, ಕೇಂದ್ರ ಸರ್ಕಾರದಿಂದ ಈ ನಿರೀಕ್ಷೆಗಳನ್ನು ಖಂಡಿತವಾಗಲೂ ಭಾರತೀಯರು ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕಲಿಸಬೇಕು. ನಿಮ್ಮಿಂದಾಗಿಲ್ಲ, ನಿಮ್ಮಿಂದಾಗಿಲ್ಲ, ನಿಮ್ಮಿಂದಾಗಿಲ್ಲ ಅನ್ನುವಂಥದ್ದು ನಾಳೆ ಇದೇ ಟೀಕೆ ಮುಂದುವರಿದಿದ್ದರೆ ಅವರಾದ್ರೇನು ನೀವಾದ್ರೇನು ಅನ್ನೋಂಥ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಜನಸಾಮಾನ್ಯರು ಕೇಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಭಾರತದಲ್ಲಿ ಹುಟ್ಟಿದವರಿಗೆ ಹಕ್ಕಿದೆ. ಆ 28 ಮಂದಿಲಿ ನಮ್ಮವರಿದ್ದಾರೆ. ಅದು ಕೂಡ ಯಾವತ್ತೂ ಕೂಡ ನಾಗರಿಕರ ಮೇಲೆ ಇಂಥ ಅಟ್ಯಾಕ್ಗಳಾಗಿರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ಗಳಾದಾಗ ಸೈನ್ಯದ ಮೇಲೆ, ಮತ್ತೊಂದು ಪೊಲೀಸರ ಮೇಲೆ, ಅಥವಾ ಯಾವುದಾದ್ರೂ ಕಾರ್ಯಕ್ರಮದ ಮೇಲೆ ಈ ರೀತಿ ಆಗೋದು ಅದು ಬೇರೆ. ಆದರೆ ಹಿಂದೂಗಳ ನರಮೇಧ ಮಾಡಬೇಕು, ಆಮೇಲೆ ಮೋದಿಗೋಗಿ ಹೇಳುವಂಥ ಪಲ್ಲವಿ ಮೇಡಮ್ಗೆ ಹೇಳುವಂಥದ್ದು ಈ ಬಾರಿ ಕೇವಲ ರಾಜನಾಥ್ ಸಿಂಗ್ ಆಗಲಿ, ಅಮಿತ್ ಶಾ ಆಗಲಿ, ನರೇಂದ್ರ ಮೋದಿ ಅವರಾಗಲಿ ಹೇಳಿಕೆಗಳಿಗೆ ಸೀಮಿತ ಅಲ್ಲ. ಯಾಕಂದರೆ ಮಿಲಿಟ್ರಿ ಅವತ್ತಿಂದ ಹೇಳ್ತಾ ಇದೆ, ಮುಂಬೈ ದಾಳಿ ಆದಾಗಲೂ ಕೂಡ ನಮಗೆ ಅವಕಾಶ ಕೊಡಿ,